ನಿರಂತರ ಮಳೆಗೆ ನಗರದ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಹಲವು ಪ್ರದೇಶಗಳಲ್ಲಿ ಮಳೆ ಧೋ ಅಂತ ಸುರಿತಾ ಇದೆ. ವರುಣನ ಪ್ರತಾಪಕ್ಕೆ ತುತ್ತಾಗಿರುವ ಪ್ರದೇಶಗಳನ್ನೇ ತೋರಿಸ್ತೀವಿ ನೋಡಿ. ಮಳೆ 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 ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಬೆಂಗಳೂರು ತಂಡ ಹೊಡೆದಿದೆ. ವರುಣಾಘಾತಕ್ಕೆ ಹಲವು ಏರಿಯಾಗಳು ಅಕ್ಷರಶಃ ಕಂಗಾಲಾಗಿವೆ. ಕೆಂಗೇರಿ ಭಾಗದಲ್ಲಿ ನಿನ್ನೆಯಿಂದಲೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ನಿನ್ನೆ ಒಂದೇ ದಿನವೇ 132 ಮಿಲಿಮೀಟರ್ ಮಳೆ ಸುರಿದಿದೆ. ಯಲಹಂಕ ಬಳಿಯ ಚೌಡೇಶ್ವರಿ ನಗರದಲ್ಲೂ 103 ಮಿಲಿಮೀಟರ್ ಮಳೆ ಸುರಿದಿದೆ. ಇನ್ನು ಅಟ್ಟೂರು ಸುತ್ತಮುತ್ತ ನಿನ್ನೆ ಬರೋಬ್ಬರಿ 103 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಬೊಮ್ಮನಹಳ್ಳಿ ಭಾಗದಲ್ಲಿ 96.5 ಮಿಲಿಮೀಟರ್ ವರ್ಷಧಾರೆ ಸುರಿದಿದೆ. ಕೋರಮಂಗಲದಲ್ಲೂ 96 ಮಿಲಿಮೀಟರ್ ಮಳೆ ಸುರಿದಿದೆ. ಬಸವೇಶ್ವರ ನಗರದ ಸುತ್ತಮುತ್ತ 94.5 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಅಗ್ರಹಾರ ದಾಸರಹಳ್ಳಿ ಭಾಗದಲ್ಲಿ 94.5 ಮಿಲಿಮೀಟರ್ ಮಳೆಯಾಗಿದ್ದು, ಎಚ್ಎಎಲ್ ಏರ್ಪೋರ್ಟ್ 93 ಮಿಲಿಮೀಟರ್ ಮಳೆ ಸುರಿದಿದೆ. ಕುಮಾರಸ್ವಾಮಿ ಲೇಔಟ್ ಸುತ್ತಮುತ್ತ 92.5 ಮಿಲಿಮೀಟರ್ ಮಳೆಯಾಗಿದ್ದು, ಬಸವನಗುಡಿ ವ್ಯಾಪ್ತಿಯಲ್ಲಿ 92.5 ಮಿಲಿಮೀಟರ್ ಮಳೆ ನಿನ್ನೆ ಒಂದೇ ದಿನ ಸುರಿದಿದೆ. ಇವತ್ತು ಕೂಡ ಮಳೆಯಾಗಿದೆ. ಬೆಂಗಳೂರಲ್ಲಿ ಇನ್ನೂ 2 ದಿನ ಯೆಲ್ಲೋ ಅಲರ್ಟ್. ಬೆಂಗಳೂರಿನಲ್ಲಿ 200 ಪ್ರವಾಹ ಪೀಡಿತ ಪ್ರದೇಶಗಳ ಗುರುತು. ಮಳೆಗೆ ತೊಯ್ದು ತೊಪ್ಪೆಯಾಗಿರುವ ಬೆಂಗಳೂರಿಗೆ 2 ದಿನ ಮಳೆ ಹೊಡೆತ ತಟ್ಟಲಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು, ರಾಜ್ಯದ ಹಲವೆಡೆ ಇನ್ನೂ 3 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬೆಂಗಳೂರು ನಗರದಲ್ಲಿ 2 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು, ಗುರುವಾರದ ತನಕ ಮಳೆಯಾಗುವ ಸಂಭವವಿದೆ. ಪ್ರವಾಹದ ಅಲರ್ಟ್ ನೀಡಿದ್ದ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಬೆಂಗಳೂರಿನಲ್ಲಿ 200 ಪ್ರವಾಹ ಪೀಡಿತ ಪ್ರದೇಶಗಳ ಗುರುತು ಮಾಡಿತ್ತು. ಬೆಂಗಳೂರಿನ ಬೊಮ್ಮನಹಳ್ಳಿ ವಲಯ, ರಾಜರಾಜೇಶ್ವರಿ ನಗರ, ಯಲಹಂಕ ಸೇರಿದಂತೆ ವಲಯವಾರು ಏರಿಯಾಗಳ ಗುರುತು ಮಾಡಿತ್ತು. 1 ತಿಂಗಳ ಹಿಂದೆಯೇ 8 ವಲಯಗಳಲ್ಲಿ ಪ್ರವಾಹದ ಅಲರ್ಟ್ ನೀಡಿತ್ತಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತಿಲ್ಲ. ಏಪ್ರಿಲ್ 15ರಿಂದಲೇ ಪ್ರೀ ಮಾನ್ಸೂನ್ ಮಳೆ ಅಲರ್ಟ್ ನೀಡಿದ್ರು. ಬಿಬಿಎಂಪಿ, ಜಲಮಂಡಳಿ, ಬೆಸ್ಕಾಂ, ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗಲಿದೆ ಎಂದು ತಿಳಿಸಿದ್ರು ಸರ್ಕಾರ ಯಾವುದೇ ಸಿದ್ಧತೆ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9.